ಸರ್ ಏನಾಗಿರ್ಬೋದು ಅಂತ ನೀವು ಒಂದು ವೇಯಲ್ಲಿ ಅನುಮಾನ ವ್ಯಕ್ತಪಡಿಸಿದ್ರಿ, ಅನುಮಾನ ಹೇಳಿದ್ರಿ, ಸಂಶಯ ತಿಳಿಸಿದ್ರಿ. ವಿಷಯುಕ್ತವಾದಂತ ನೀರು ಕುಡಿದು ಹಿಂಗಾಗಿರಬಹುದಾ, ಅಥವಾ ಹಸುವಿನ ಮಾಂಸದಲ್ಲಿ ಇದ್ದಂತ ವಿಷ ಆ ಹುಲಿಗಳ ಹತ್ಯೆಗೆ ಕಾರಣ ಆಗಿರ್ಬೋದಾ, ಅಥವಾ ಕರೆಂಟ್ ಶಾಕ್ ಏನಾದ್ರೂ ಆಗಿರ್ಬೋದಾ, ಅಥವಾ ಏನಾದ್ರೂ ಫೈರಿಂಗ್ ಆಗಿ ಅಥವಾ ಏನಾದ್ರೂ ಆಗಿರ್ಬೋದಾ, ಬೇಟೆಯಾಡಿದ್ದೇನಾದ್ರೂ ಆಗಿರ್ಬೋದಾ, ಏನಾಗಿರ್ಬೋದು, ಏನೇನು ಚಾನ್ಸಸ್ ಏನಿರುತ್ತೆ ಸರ್? ಒಂದು ಈಗ ನಮ್ಗೆ ಗ್ರೌಂಡ್ ಲೆವೆಲ್ ಇಂದ ಬರ್ತಿರೋ ಮಾಹಿತಿ ಅಂದ್ರೆ ಒಂದ್ ದನನ ಹೊಡೆದಿದೆ ಇದು ಟೈಗರು, ಅದ್ ತಿಂದಾಗಿದ್ಮೇಲೆ ಅರ್ಧ ತಿಂದು ಹೋಗತ್ತೆ ಒಂದು ಹುಳಿ. ಅವಾಗ ಏನಾಗತ್ತೆ, ಇವ್ರು ಬಂದು ಪಾಯ್ಸನ್ ಹಾಕ್ಬಿಡ್ತಾರೆ ರೈತರು. ಐ ಮೀನ್ ಈ ಕಾಡ್ ನೋಡ್ಕೊಳ್ಳಿರ್ತಾರಲ್ಲ ದನಗಳು ಇವ್ರು ಓಡಾಡೋದು, ಅವ್ರು ಬಂದು ಪಾಯ್ಸನ್ ಹಾಕಿದ್ದಾರೆ, ಅದ್ ತಿಂದು ಸತ್ತಿರೋದು ಅಂದ್ಬಿಟ್ಟು. ಅದು ನೀರೆಲ್ಲ ಹತ್ರ ಕೆಲವು ಟೈಮ್ ನೀರ್ ಕುಡಿಯಕ್ ಹೋಗುತ್ತೆ ಈ ತರ ಇದಾದಾಗ ಏನಾದ್ರು ಮಾಲಿಗೆ. ಸೊ ಇದು ಪ್ರೈಮಾ ಫೇಸಿ ಪಾಯ್ಸನಿಂಗ್ ಅಂದ್ಬಿಟ್ಟು. ಶೂಟ್ ಔಟ್ ಆಗಿದ್ರೆ ಗುಂಡೇಟ್ ಇರ್ಬೇಕು, ಅಥವಾ ಸ್ನೇರಿಂಗ್ ಆಗಿದ್ರೆ ಸ್ನೇರ್ ಇರ್ಬೇಕು. ಇದು ಕ್ಲಿಯರ್ ಕಟ್ ಪ್ರೈಮಾ ಫೇಸಿ ನೋಡ್ತಿರೋದು ನಾವು. ಇಮೇಜಸ್ ನೋಡಿದ್ರೆ 100% ಇದು ಎಲ್ಲ ಆಗಿರೋದು ಪಾಯ್ಸನಿಂಗ್ ಇಂದಾನೆ. ಇದು ಪಾಯ್ಸನಿಂಗ್ ನಾವು ಉಳಿಸ್ಕೊಳ್ಬೋದಾಯ್ತು. ಹೇಗಂದ್ರೆ ಇದು ನಮ್ಮ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಅವರು MMLs ವೈಲ್ಡ್ ಲೈಫ್ ಸ್ಯಾಂಕ್ಚುರಿನ ಇದು ಮಾಡ್ರು, ಟೈಗರ್ಸ್ ಮಾಡಿ ಅಂದ್ಬಿಟ್ಟು ಒಂದು ರೆಕಮೆಂಡೇಶನ್ ಕೊಟ್ರು. ಬಟ್ ಯಾಕೋ ನಮ್ ಸರ್ಕಾರ ಮಾಡ್ಲಿಲ್ಲ. ಯಾಕಂದ್ರೆ ಪೊಲಿಟಿಕಲ್ ರೀಸನ್ಸ್, ವೋಟ್ ಬ್ಯಾಂಕ್ಸ್ ಅಂದ್ಬಿಟ್ಟು ಅವ್ರು ಮಾಡ್ಲಿಲ್ಲ. ಅಕಸ್ಮಾತ್ ನಮ್ ಟೈಗರ್ ರಿಸರ್ವ್ ಆಗಿದ್ರೆ ನಮ್ಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಫಂಡ್ಸ್ ಬಂದಿರೋದು. ಫಂಡ್ಸ್ ಬಂದಿದ್ರೆ ಪ್ರೊಟೆಕ್ಷನ್ ಇದ್ದಿರೋದು, ಸಂಬಳ ಕೊಟ್ಟಿರೋ ಟೈಮ್ಗೆ ಪ್ರೊಟೆಕ್ಷನ್ ಮೆಕ್ಯಾನಿಸಮ್ ಸರಿಯಾಗಿದ್ದಿರೋದು. ಈಗ ಎಷ್ಟೋ ಜನ ಪಾಪ ದೇವಸ್ಥಾನಕ್ಕೆ ಹೋಗ್ತಾರಲ್ಲಿ, MMLs ದೇವಸ್ಥಾನಕ್ಕೆ ಹೋಗಿದಾಗ ಅವ್ರ ಕಡೆಗೆ ಕೆಲವು ಟೈಮ್ ಆನೆ ಅಟ್ಯಾಕ್ ಆಗತ್ತೆ. ಸಿಬ್ಬಂದಿ ಇದ್ರೆ ಸ್ವಲ್ಪ ಈ ಜನಗ್ ಹೋಗೋರು ದೇವಸ್ಥಾನಕ್ಕೆ ಹೋಗೋಕು ಸ್ವಲ್ಪ ರಕ್ಷಣೆ ಇರತ್ತೆ. ನಾವು ಇದನ್ನ ಏನ್ ಮಾಡ್ಬಿಟ್ಟಿದೀವಿ ಅಂದ್ರೆ ಗೊತ್ತಿರೋ ವಿಷಯನೇ ನಾವು ಕೂತ್ಕೊಂಡು ಆಗಕ್ ಬಿಡ್ತಾನೆ ಇದ್ದೀವಿ. ದಿಸ್ ಇಸ್ ಅಟರ್ ಫೂಲಿಶ್ನೆಸ್. ಕರೆಕ್ಟ್ ಸರ್. ಆ ಹುಲಿಯ ಕಳೆಬರಹ ನೋಡಿದ್ರೆ ಜೋಸೆಫ್ ಸರ್, ಆ ಹುಲಿಯ ಕಳೆಬರಹ ನೋಡಿದ್ರೆ ಬಹುಶಃ 2-3 ದಿನ ಆಗಿದೆ ಆ ಹುಲಿ ನೀವ್ ಹೇಳ್ದಂಗೆ ಆ ದನದ ಮಾಂಸ, ವಿಷಯುಕ್ತ ದನದ ಮಾಂಸ ತಿಂದು ಮೃತಪಟ್ಟು 2-3 ದಿನ ಆದಂಗ್ ಕಾಣಿಸ್ತಾ ಇದೆ. ಹಂಗ್ ನೋಡಿದ್ರೆ ಆ ಜಾಗ ಇದೆಯಲ್ಲ, 50-100 ಮೀಟರ್ ವ್ಯಾಪ್ತಿಯಲ್ಲಿ ಆ ಹುಲಿಗಳು ಸತ್ತೋಗಿದವಲ್ಲ, ಆ ಜಾಗ ರಸ್ತೆ ಪಕ್ಕದಲ್ಲೇ ಇದೆ. ಇಷ್ಟಾದ್ರೂ ಕೂಡ 2-3 ದಿನ ಆದ್ಮೇಲೆ ಐಡೆಂಟಿಫೈ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ನೀವ್ ಹೇಳ್ದಂಗೆ ಅಧಿಕಾರಿಗಳ ಸಂಪೂರ್ಣ ಫೇಲ್ಯೂರ್ ಇಲ್ಲಿ ಕಾಣಿಸ್ತಾ ಇದೆ. ಹಿತಾಸಕ್ತಿಯ ಕೊರತೆನ ಅಥವಾ ಏನಾಗಿದೆ ಹಾಗಾದ್ರೆ ಅಧಿಕಾರಿಗಳಿಗೆ? ಸಂಬಳ ಕೊಡ್ತಿರೋದೇ ನಿಮ್ಗೆ ಕಾಡು ಕಾಯಕಲ್ವಾ, ವನ್ಯಜೀವಿಗಳನ್ನ ರಕ್ಷಣೆ ಮಾಡೋಕಲ್ವಾ? ಹಂಗ್ ನೋಡಿದ್ರೆ ನಾವು ಕರ್ನಾಟಕ ಮಾದರಿಯಾಗಿದ್ದೀವಿ. ಬೇರೆ ಬೇರೆ ರಾಜ್ಯಗಳಿಗೆ ಈ ಅರಣ್ಯ ಜೀವಿಗಳನ್ನ ರಕ್ಷಣೆ ಮಾಡೋದ್ರಲ್ಲಿ ನಾವು ಮಾದರಿಯಾಗಿದ್ದೀವಿ. ಹೇಳೋರು ಕೇಳೋರು ಯಾರು ಇಲ್ಲ ಅಂತನಾ ಹೇಗೆ ಅಂತ ಆಗ್ಬಿಡುತ್ತೆ, ಹಂಗೆ ಆಗ್ಬಿಡುತ್ತೆ. ಯಾರು ಕೇಳೋರು ಇಲ್ಲ. ಮುಂಚೆ ನಾವು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಂಬರ್ 1 ಇದ್ವಿ. ಟೈಗರ್ ನಂಬರ್ಸ್ ಮಾತ್ರ ಇಲ್ಲ, ಕ್ವಾಲಿಟಿ ಆಫ್ ವರ್ಕ್ ಅಂತ ಆಫೀಸರ್ಗಳು ಇದ್ರು. ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಂಬರ್ 1 ಇನ್ ದ ಕಂಟ್ರಿ ಅಂದ್ಬಿಟ್ಟು ನಾವು ಯಾವ ಹೆಮ್ಮೆ ಪಡ್ತಿದ್ವಿ. ಇವತ್ತು ಜನ ಹೇಳೋದಂದ್ರೆ ಇದು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲ, ಇದು ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿದೆ ಅಂತ ಹೇಳ್ತಾರೆ. ಅದೇ ತರನ ಕೆಲಸಗಳು ನಡೀತಿದೆ. ಈಗ ಹೇಳಿದ್ರಲ್ಲ ರೋಡ್ ಪಕ್ಕನೇ ಇದೆ, ಇವ್ರು ಗೊತ್ತಾಗಿಲ್ಲ ಅಂದ್ಬಿಟ್ಟು. ಬೀಟ್ ಹೋಗಿದ್ರೆ, ರೆಗ್ಯುಲರ್ ಬೀಟ್ ಹೋಗಿದ್ರೆ ಅದು ಗೊತ್ತಾಗಿರೋದು. ವಾಸನೆ ಬಂದೇ ಬರುತ್ತೆ, ಏನೇ ಸತ್ತಿದ್ರು ವಾಸನೆ ಬಂದೇ ಬರುತ್ತೆ. ಸೊ ಇವ್ರು ಬೀಟ್ಗೆ ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂದ್ರೆ ಇವರು ನಮ್ಮ ಫಾರೆಸ್ಟ್ ವಾಚರ್ಸ್ ಗೆ ಸಂಬಳ ಕೊಟ್ಟಿಲ್ಲ. ನೀವು ಅಡ್ಮಿನಿಸ್ಟ್ರೇಟಿವ್ ರೋಲ್ ಅಲ್ಲಿ ಒಬ್ಬರಿಗೆ ಕೊಟ್ಬಿಟ್ಟು ಡ್ಯೂಬಿಯಸ್ ರೆಕಾರ್ಡ್ ಇದ್ದವ್ರು ಕರ್ಕೊಂಡ್ ಕೂರ್ಸ್ಬಿಟ್ಟು DCF ಗೆ, ಅವ್ರ ಕೆಳಗೆ ಕೆಲಸ ಮಾಡೋರು ಯಾರು ಮಾಡೋರು ಇಲ್ಲ. ಅಲ್ಲಿ ನೋಡಿ, ಈ ಒಂದ್ 2 ವರ್ಷದೊಳಗೆ 4 RFOಗಳು ಚೇಂಜ್ ಆಗಿದ್ದಾರೆ. ಯಾರು ಅಲ್ಲಿ ಕೆಲಸ ಮಾಡಕ್ ರೆಡಿ ಇಲ್ಲ, ಅಲ್ಲಿ ಎಲ್ಲ ಓಡೋಗ್ತಿದ್ದಾರೆ. ಸೊ ನೀವ್ ಒಳ್ಳೆ ಲೀಡರ್ ಇದ್ರೆ ನಿಮ್ಮ ಕೆಳಗೆ ಇರೋ ಸಿಬ್ಬಂದಿಗಳಿಗೂ, ನಿಮ್ಮ RFOಗಳಿರ್ಲಿ, ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಇರ್ಲಿ, ಗಾರ್ಡ್ ಇರ್ಲಿ, ವಾಚರ್ ಇರ್ಲಿ, ನೀವು ಅವ್ರನ್ನ ಚೆನ್ನಾಗಿ ಕೆಲಸ ಮಾಡಿಸಬಹುದು. ಲೀಡರ್ಶಿಪ್ ಇಲ್ಲ ಅಂದ್ರೆ ಇದ್ಯಾರು ಕಾಡ್ನ ಉಳಿಸೋದು? ಇದು ಇಷ್ಟಂಕ ನಾ ಹೇಳ್ತೀನಲ್ಲ, ನಾನ್ ಧೈರ್ಯವಾಗಿ ಹೇಳ್ತೀನಿ, ನಮ್ ಕಾಡುಗಳು ಉಳಿದಿರೋದು ರೈತರಿಂದ 90%. ಅವ್ರಿಗೆ ಏನೇ ತೊಂದರೆ ಇದ್ರು, ವನ್ಯಜೀವಿ ಸಂಘರ್ಷ ಇದ್ರು, ಆ ನೋವು ಪಡ್ಕೊಂಡುನು ಅವರು ನಮ್ ಕಾಡನ್ನು ಉಳಿಸ್ಕೊಂಡ್ ಬರ್ತಿದ್ದಾರೆ. ನಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೇವಲ ಒಂದು 10%. ಇದು ದೇವರ ದಯಿಂದ ನಮ್ಮ ರೈತರು ಉಳಿಸ್ಕೊಂಡ್ ಬಂದಿರೋದು. ಇವ್ರು ಸರಿಯಾಗಿ ಕೆಲಸ ಮಾಡಿದ್ರೆ ನಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈ ದಿಮಾಗೆಲ್ಲ ಬಿಟ್ಬಿಟ್ಟು ಊರ್ ಜನಕ್ಕೆ ಚೆನ್ನಾಗಿ ನೋಡ್ಕೊಂಡು ಕೆಲಸ ಮಾಡಿದ್ರೆ
ಇನ್ನ ಚೆನ್ನಾಗಿರತ್ ನಮ್ ಫಾರೆಸ್ಟ್ ಅಂದ್ಬಿಟ್ಟು ನಾನು ಹೇಳ್ತೀನಿ. ಇವತ್ತು ನಾನು ಆರೋಪ ಮಾಡ್ತಿರೋದೇ ನಮ್ ಫಾರೆಸ್ಟ್ ಆಫೀಸರ್ಸ್ ಮೇಲೆ. ಅವ್ರು ಕೆಲವು ಒಳ್ಳೊಳ್ಳೆ ಆಫೀಸರ್ಗಳಿದ್ದಾರೆ, ಬಹಳ ಒಳ್ಳೆ ಜನ ಇದ್ದಾರೆ. ಈ ಕೆಲವರು ಒಂದಷ್ಟು ಜನ ಬಂದ್ಬಿಟ್ಟು ಕೆಟ್ಟ ಅಭ್ಯಾಸ ಇಟ್ಕೊಂಡು, ದಿಮಾಗ್ ಇಟ್ಕೊಂಡು, ಆರೋಗನ್ಸ್ ಇಟ್ಕೊಂಡು ಇವತ್ತು ನಮ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಮಸಿ ಹಾಕಿದ್ದಾರೆ. ಒಂದು ರಾಂಚ್ ಕಟ್ಟಿದ್ದಾರೆ, ಎಲಿಫೆಂಟ್ ಕಾರಿಡಾರ್ ರಾಂಚ್ ಕಟ್ಟಿದ್ದಾರೆ ಬಂದೀಪುರ ಒಳಗೆ. ಇವರೆಲ್ಲ ಬೇಕನ್ರಿ ಇದಕ್ಕೆ? ಅವ್ರು ಏನಾದ್ರು ಹೇಳ್ಬಿಡ್ತಾರ ಸರ್ಕಾರದ ಬಗ್ಗೆ? ಯಾಕಂದ್ರೆ ಅವ್ರ ಮನೆಗೆ ಉಳ್ಕೊಂಡ್ ಬರ್ತಾರೆ ಸರ್ಕಾರ. ನಾವ್ ಹೇಳೋದು ಸರ್ಕಾರದ್ದು ಈ ಕಮಿಟಿ ನಮಗೆ ಭರೋಸೆನೇ ಇಲ್ಲ, ನಂಬಿಕೆನೇ ಇಲ್ಲ. ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಅವರು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯಿಂದ ಒಂದು ಮೆಂಬರ್ಸ್ ಕಳಿಸ್ಬೇಕು ತನಿಖೆ ಮಾಡಕ್ಕೆ, ಅಥವಾ ಒಂದು ಪ್ರೈವೇಟ್ ಎಕ್ಸ್ಪರ್ಟ್ ಕಮಿಟಿ ಕಳಿಸ್ಲಿ. ಇದು ಎಲ್ಲ ABCD ಎಲ್ರಿಗೂ ಗೊತ್ತು ಇದು ಏನ್ ಪ್ರಾಬ್ಲಮ್ ಅನ್ಬಿಟ್ಟು. ನಾನ್ ಹೇಳೋದು ಇವತ್ತೇನಂದ್ರೆ, ಒಬ್ಬರು DCF ಪ್ರಾಪರ್ ಕೆಲಸ ಮಾಡ್ತಿಲ್ಲ, ಸರಿಯಾಗಿ ಕೆಲಸ ಮಾಡ್ತಿಲ್ಲ ಇದ್ದಾಗ ಅವ್ರಿಗೆ ನಾವು ಮೇಲೆ ಇರೋದು ಒಂದು CCF. ಅವರಾದ್ರೂ ಏನಮ್ಮ ಮಾಡ್ಬೇಕಾಯ್ತಲ್ಲ, ಅವರಾದ್ರೂ ನಮ್ ಜನಕ್ಕೆ ತೊಂದ್ರೆ ಇದೆ, ಊರ್ ಜನಕ್ಕೆ ನಾವು ಇದ್ ಮಾಡ್ಬೇಕು ಅಂದ್ಬಿಟ್ಟು ಒಂದು ಇದು ಬೇಡವಾ? ಈಗ ನಮ್ ಪ್ರಾಬ್ಲಮ್ ಬರೋದ್ ಏನ್ ಗೊತ್ತಾ, ಜಾಸ್ತಿ ತೊಂದ್ರೆ ಆಗೋದೇನಂದ್ರೆ, ನಾವುಗಳು ಫಾರೆಸ್ಟ್ ಆಫೀಸರ್ಗಳು ಹೋಗಿ ಜನ ಜೊತೆ ಚೆನ್ನಾಗಿರ್ಬೇಕು, ಅಲ್ಲಿ ಲೋಕಲ್ ಜನಕ್ಕೆ ಭರೋಸಾ ಕೊಡ್ಬೇಕು. ಈ ತರ ನಿಮ್ ದನ ಹೊಡೆದ್ರು ನಾವು ಕಾಂಪನ್ಸೇಷನ್ ಕೊಡ್ತೀವಿ ಅಂದ್ಬಿಟ್ಟು, ಅವಾಗ ಅವ್ರು ಈ ತರ ಇದ್ ಮಾಡಲ್ಲ. ಈಗ ನಾನು ಒಂದು ಮಾತು ಕೊಡ್ತೀನಿ ನಿಮ್ಗೆ. ಈ ಸುನೀತಾ ಧೈರ್ಯಂ ಅಂದ್ಬಿಟ್ಟು ಒಬ್ರು ಬಂದೀಪುರ ಹೋಗಿದ್ದಾರೆ ಲೇಡಿ. ಅವ್ರು ಏನ್ ಮಾಡ್ತಾರೆ, ಅವರು NGO ಇಟ್ಕೊಂಡಿದ್ದಾರೆ, ಮರಿಯಮ್ಮ ಚಾರಿಟಬಲ್ ಟ್ರಸ್ಟ್ ಅಂದ್ಬಿಟ್ಟು. ಅವ್ರೇನ್ ಮಾಡ್ತಾರೆ, ಎಲ್ಲಾದ್ರೂ ಬಂದೀಪುರ, ನಾಗರಹೊಳೆ, BRT ಎಲ್ಲಾರು ಏನಾದ್ರು ಪ್ರಾಣಿ ಈ ತರ ಕೊಂದಿದ್ರೆ ಕೂಡ್ಲೆ ಹೋಗಿ ರೈತರಿಗೆ ದುಡ್ಡು ಕೊಡ್ತಾರೆ. ಅವ್ರು ದಯವಿಟ್ಟು ನೀವು ವಿಷ ಹಾಕ್ಬೇಡಿ, ಮಿಕ್ಕಿದೆಲ್ಲ ಅಮೌಂಟ್ ಗವರ್ಮೆಂಟ್ ಆಮೇಲೆ ಕೊಡ್ತೀವಿ, ಈಗ ಏನೋ ಮಾಡ್ಕೋಬಿಡಿ ಅಂತ ಅವ್ರು ಮಾಡ್ತಾರೆ. ಸೊ ಅಂತ ವ್ಯಕ್ತಿಗಳು ನಮ್ ಕಡಿಮೆ ಇದ್ದಾರೆ, ಯಾಕಂದ್ರೆ ನಾವೇ ತಿನ್ಬೇಕಲ್ಲ. ಸೊ ಅಂತ ವ್ಯಕ್ತಿಗಳು ಒಂದೊಂದು 100-150 ಜನ ಇದ್ರೂ ಹಿಂಗ್ ತಡೆಯುತ್ತೆ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೊತ್ತಿರೋ ವಿಷಯಗಳೇ ಇದೆಲ್ಲ ಆಗ್ತಿದೆ ಅಂದ್ಬಿಟ್ಟು ಏನ್ ಮಾಡಿದ್ದಾರೆ. ನನಗ್ ಬೇಜಾರಾಗೋದೇನಂದ್ರೆ, ನಾವ್ ಫೋನ್ ಮಾಡ್ದಾಗೆಲ್ಲ ಫಾರೆಸ್ಟ್ ಆಫೀಸರ್ಸ್ಗೆ ಬಿಸಿ ಮೀಟಿಂಗ್ ಅಂತಾರೆ, ಕಾನ್ಫರೆನ್ಸ್ ರೂಮ್ ಒಳಗಿದ್ದಾರೆ. ನಾವು ಹೋದಾಗೆಲ್ಲ ಹೋಗ್ತೀವಿ, ಕಾನ್ಫರೆನ್ಸ್ ಒಳಗಿದ್ದಾರೆ ಅಂತಾರೆ. ಇವ್ರು ಇಷ್ಟೆಲ್ಲ ಮೀಟಿಂಗ್ ಮಾಡ್ತಾರಲ್ಲ, ಇಷ್ಟೆಲ್ಲ ಡಿಸ್ಕಷನ್ ಆಗತ್ತಲ್ಲ, ನಮ್ ಕಾಡ್ ಯಾಕೆ ಹಾಳಾಗೋಗ್ತಿದೆ, ನಮ್ ವನ್ಯಜೀವಿಗೆ ಇಷ್ಟು ತೊಂದರೆ ಆಗ್ತಿದೆ, ಇಷ್ಟು ಹುಲಿ ಸಾಯ್ಬೇಕಾದ್ರೆ ಏನಕ್ಕೆ ಗೊತ್ತಿರ್ಲಿಲ್ವಾ ಈ ತರ ತೊಂದರೆ ಇದೆ ಅಂದ್ಬಿಟ್ಟು. ಸೊ ನಾನು ಸೀರಿಯಸ್ ಆಗಿ ಹೇಳ್ತೀನಿ, ನಾನು ಹಿಂದೆ ಮುಂದೆ ನೋಡೋದಿಲ್ಲ. ಇದು ನಮ್ಮ ಫಾರೆಸ್ಟ್ ಆಫೀಸರ್ಸ್ ಮಿಸ್ಟೇಕು. ಫಸ್ಟ್ ಆಫ್ ಆಲ್ ಈ DCF ಅಲ್ಲಿ ಬರಬಾರ್ದಾಯ್ತು, ಎಕ್ಸಿಕ್ಯೂಟಿವ್ ಪೋಸ್ಟ್ ಬರಬಾರ್ದಾಯ್ತು. ಯಾರ್ಯಾರ್ದು ಪೋರ್ ರೆಕಾರ್ಡ್ ಇದೆ ಅವರೆಲ್ಲ ಅಲ್ಲಿ ಬರ್ಲೇಬಾರ್ದು. ಸರ್ಕಾರ ಈಗ್ಲೇ ನಾ ಹೇಳೋದು, ಇವತ್ತಾದ್ರೂ ಸ್ವಲ್ಪ ಕಲೀರಿ. 5 ಹುಲಿ ಸತ್ತಿದೆ ನಮಗೆ. ನೀವು ಒಳ್ಳೆ ಫಾರೆಸ್ಟ್ ರಿಸರ್ವ್ಸ್ ಎಲ್ಲಿ ನಮ್ಮ ಟೈಗರ್ ಪ್ರೊಟೆಕ್ಷನ್ ಇದೆಯೋ, ಎಲ್ಲಿ ವನ್ಯಜೀವಿ ಪ್ರೊಟೆಕ್ಷನ್ ಇದೆಯೋ, ನೀವು ಒಳ್ಳೊಳ್ಳೆ ಆಫೀಸರ್ಗಳು ತಗೊಂಬನ್ನಿ. ಅವ್ರಿಗೆ ಎಬಿಲಿಟಿ ಇರ್ಬೇಕು, ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇರ್ಬೇಕು, ಮತ್ತೆ ಜನ ಜೊತೆ ಹೆಂಗ್ ಉಳ್ಕೋಬೇಕು, ಊರ್ ಜನಕ್ಕೆ ಹೆಂಗ್ ನೋಡ್ಕೊ